ನಮಸ್ಕಾರ. ಸುಪಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕೆಲವು ಚಿತ್ರಗಳು ಯಾವುದೇ ಪ್ರಚಾರ ಅಥವಾ ಸ್ಟಾರ್ಗಳಲ್ಲಿದ್ದರೂ ಕೂಡ ಸದ್ದಿಲ್ಲದೆ ನಮ್ಮ ನೆನಪಿನಲ್ಲಿ ಇದ್ದು ಬಿಡುತ್ತೆ. ಅದರಲ್ಲಿ ಸೂ ಫ್ರಮ್ ಸೋ ಸಿನಿಮಾ ಕೂಡ ಒಂದು. ಅಂಥ ಅಪರೂಪದ ಆವಿಷ್ಕಾರಗಳಲ್ಲಿ ಸೂ ಫ್ರಮ್ ಸೋ ಕೂಡ ಇರುವಂಥದ್ದು. ಈ ಸಿನಿಮಾ ಹೆಚ್ಚು ಗಮನವನ್ನ ಬೇಡೋದಿಲ್ಲ, ಸದ್ದಿಲ್ಲದೆ ಸುದ್ದಿ ಮಾಡ್ತಾ ಇದೆ. ನೀವು ಅರಿಯುವ ಮುನ್ನವೇ ಅದರ ಒಂದು ವಿಲಕ್ಷಣ ಆಗಿರ್ಬೋದು, ತಮಾಷೆ ಆಗಿರ್ಬೋದು, ಭಾವನಾತ್ಮಕ ಜಗತ್ತಿನಲ್ಲಿ ನಮ್ಮನ್ನ ಮುಳುಗಿಸ್ಬಿಡುತ್ತೆ. ಟ್ರೈಲರ್ ಮೂಲಕ ಅಷ್ಟೇನು ಗಮನ ಸೆಳೆಯದಿದ್ರೂ ಕೂಡ ಸೂ ಫ್ರಮ್ ಸೋ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸ್ತಾ ಇದೆ. ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಕಳೆದ 4 ದಿನಗಳಿಂದ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಸಂಜೆ 6 ಗಂಟೆಗೂ ಹೌಸ್ಫುಲ್ ಪ್ರದರ್ಶನ, ಬೆಳಿಗ್ಗೆ 6 ಗಂಟೆಗೂ ಹೌಸ್ಫುಲ್ ಪ್ರದರ್ಶನ, ರಾತ್ರಿ 10 ಗಂಟೆಗೂ ಕೂಡ ಹೌಸ್ಫುಲ್ ಪ್ರದರ್ಶನ. ನೀವು ಕೂಡ ಈ ಸಿನಿಮಾ ನೋಡಿದ್ರ? ಸಿನಿಮಾ ಹೇಗಿತ್ತು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹೌದು, ಜೆ.ಪಿ. ತುಮಿನಾಡು ನಿರ್ದೇಶಿಸಿ ರಾಜ್ ಬಿ ಶೆಟ್ಟಿ ಸೇರಿದಂತೆ ಹಲವರು ನಟಿಸಿರುವಂತಹ ಸೂ ಫ್ರಮ್ ಸೋ ಸಿನಿಮಾ ಬಿಡುಗಡೆಯಾಗಿದೆ. ಇದರ ಒಂದು ನಿರ್ದೇಶನ ಬಂದು ಜೆ.ಪಿ. ತುಮಿನಾಡು. ಇದರಲ್ಲಿ ಹೀರೋ ಕ್ಯಾರೆಕ್ಟರ್ ಮಾಡಿದಾರಲ್ವಾ ಅವರು. ಇತ್ತೀಚೆಗೆ ಹಾಸ್ಯ ಕಥಾವಸ್ತು ಉಳ್ಳಂತಹ ಸಿನಿಮಾಗಳ ಸಂಖ್ಯೆ ತೀರಾ ಕಡಿಮೆಯಾಗಿದೆ. ಅದರಲ್ಲೂ ಕೂಡ ಡಬಲ್ ಮೀನಿಂಗ್ ಕಾಮಿಡಿಗಳೇ ಜಾಸ್ತಿ. ಆದರೆ ಈ ಸಿನಿಮಾದಲ್ಲಿ ಒಂದು ಕೂಡ ಆ ರೀತಿಯಾದಂತಹ ಡಬಲ್ ಮೀನಿಂಗ್ ಫೋರ್ಸ್ಫುಲ್ಲಿ ಕಾಮಿಡಿ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಥಿಯೇಟರೇ ನಗುವಂತ ಒಂದು ಸೌಂಡ್ಗಳು ಕೇಳುತ್ತೆ. ಇಂತಹ ಸಮಯದಲ್ಲಿ ಸೂ ಫ್ರಮ್ ಸೋ ರಿಲೀಸ್ ಆಗಿದ್ದು ಪ್ರೇಕ್ಷಕರನ್ನ ಮನೋರಂಜಿಸ್ತಾ ಇದೆ. ಮೊದಲಿಗೆ ಏನಪ್ಪಾ ಈ ಮೂವಿ ಅಂತ ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ರು. ಆದ್ರೆ ಬಾಕ್ಸ್ ಆಫೀಸ್ ಅಲ್ಲಿ ಅಂದ್ರೆ ಪ್ರತಿದಿನ ಹೌಸ್ಫುಲ್ ಯಾವಾಗ ಆಗ್ತಾ ಹೋಯ್ತೋ ಎಲ್ರಿಗೂ ಕೂಡ ಈ ಒಂದು ಮೂವಿ ಕ್ಯೂರಾಸಿಟಿಯನ್ನ ಹೆಚ್ಚಿಸ್ತು, ಇಷ್ಟ ಆಗ್ತಾ ಬಂತು. ಪ್ರತಿದಿನ ಅಂದ್ರೆ ಮೂವಿ ನೋಡಿದವರು ನೆಕ್ಸ್ಟ್ ಡೇ ಬಾವ ಬಂದ್ರು, ಬಾವ ಆಗಿರ್ಬೋದು, ಆ ಸಾಂಗ್ ಅನ್ನ ಹಾಡೋದಾಗಿರ್ಬೋದು, ಕಾಮಿಡಿ ಪಂಚ್ ಡೈಲಾಗ್ ಅನ್ನ ಹೊಡೆಯೋದಾಗಿರ್ಬೋದು, ಇವೆಲ್ಲವನ್ನ ಮಾಡ್ತಾ ಇದ್ದಾರೆ. ಪ್ರೇಕ್ಷಕರನ್ನ ನಗಿಸೋದೊಂದೇ ನನ್ನ ಕೆಲಸ ಅಂದುಕೊಂಡಂತೆ ಕಥೆ ರಚಿಸಿದ್ದಾರೆ. ಹೀಗಾಗಿ ಸಿನಿಮಾ ಮಂದಿರದತ್ತ ಜನಸಾಗರ ನುಗ್ತಾ ಇದೆ. ಸೂ ಫ್ರಮ್ ಸೋ ಒಂದು ಕಾಮಿಡಿ ಸಿನಿಮಾ. ಕೆಲವೊಮ್ಮೆ ಆರಂಭದಲ್ಲಿ ಕಾಮಿಡಿ ಹಾದಿಗೆ ಮುಖ ಮಾಡುವಂತಹ ಸಿನಿಮಾಗಳು ಮುಂದೆ ದಾರಿ ತಪ್ಪುವುದನ್ನ ನಾವು ನೋಡಿದ್ದೀವಿ. ಆದರೆ ಈ ಚಿತ್ರದಲ್ಲಿ ಅಂತಹ ಯಾವ ಗೊಂದಲಗಳನ್ನ ಕೂಡ ಮೈ ಮೇಲೆ ಎಳೆದುಕೊಳ್ಳದೆ ಸ್ಪಷ್ಟ ಹಾಗೆ ನಿಖರವಾಗಿ ತನ್ನ ಗುರಿಯತ್ತ ಈ ಒಂದು ಸಿನಿಮಾ ಸಾಗಿದೆ. ಸಂಪೂರ್ಣ ಪ್ರಮಾಣದಲ್ಲಿ ಕರಾವಳಿ ಹಿನ್ನೆಲೆಯಲ್ಲಿ ಮೂಡಿ ಬಂದಿರುವಂತಹ ಸಿನಿಮಾ. ಮಂಗಳೂರು ಕನ್ನಡ, ಅಲ್ಲಿನ ಪರಿಸರ, ಅಲ್ಲಿನ ಲೆಕ್ಕಾಚಾರವನ್ನ ಎಷ್ಟು ಚಂದವಾಗಿ ಕಟ್ಕೊಡಬಹುದೋ ಅದನ್ನ ತಂಡ ಮಾಡಿದೆ. ಇಂತಹ ಒಂದು ಪ್ರಾದೇಶಿಕ ಹಿನ್ನೆಲೆಯೊಂದಿಗೆ ತಯಾರಾಗಿರುವಂತಹ ಸಿನಿಮಾ ಎಲ್ಲರನ್ನ ನಗಿಸ್ತಾ ಇದೆ. ಕರಾವಳಿಯ ಗ್ರಾಮೀಣ ಪ್ರದೇಶದಲ್ಲಿ ಒಂಟಿ ಮಹಿಳೆಯರು ಎದುರಿಸುವಂತಹ ಸಮಸ್ಯೆ ಆಗಿರ್ಬೋದು, ಜನರ ಮೂಢನಂಬಿಕೆ ಆಗಿರ್ಬೋದು, ಆಚರಣೆಗಳ ಜೊತೆಗೆ ಗೆಳೆತನ, ಸಾಹಸ, ಸಸ್ಪೆನ್ಸ್, ಪ್ರೀತಿ ಎಲ್ಲಕ್ಕೂ ಕೂಡ ಈ ಒಂದು ಸಿನಿಮಾದಲ್ಲಿ ಜಾಗ ಇದೆ. ಕರಾವಳಿ ಭಾಗದಲ್ಲಿರುವಂತಹ ಒಂದು ಗ್ರಾಮ ಮರ್ಲೂರು. ಅಲ್ಲಿನ ಒಂದಷ್ಟು ಮಂದಿ, ಅಲ್ಲೊಬ್ಬ ರವಿ ಅಣ್ಣ. ಏನೇ ಸಮಸ್ಯೆ ಬಂದರೂ ಕೂಡ ರವಿ ಅಣ್ಣ ಇದ್ದಾರೆ ಅನ್ನುವಂಥ ಧೈರ್ಯ. ಊರಿನಲ್ಲಿ ಮೇಸ್ತ್ರಿಯಾಗಿರುವಂತಹ ರವಿ ಅಣ್ಣ ಎಲ್ರಿಗೂ ಕೂಡ ಅಚ್ಚುಮೆಚ್ಚು. ರವಿ ಅಣ್ಣನ ಮಾತೇ ವೇದವಾಕ್ಯ. ಅದೇ ಊರಿನಲ್ಲಿ ಪೇಂಟರ್ ಆಗಿ ಕೆಲಸ ಮಾಡ್ತಿರುವಂತ ಅಶೋಕ, ಅಂದ್ರೆ ಜೆ.ಪಿ. ತುಮಿನಾಡು ಈ ಒಂದು ರೋಲನ್ನ ಮಾಡಿರುವಂಥದ್ದು. ಊರಿನ ಹುಡುಗಿಯೊಬ್ಳ ಮೇಲೆ ಕಣ್ಣಿನಲ್ಲೇ ಪ್ರೀತಿಯಾಗುತ್ತೆ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡುವಂತ ರವಿ ಅಣ್ಣನಿಗೆ ಒಂದು ತೊಂದರೆ ಎದುರಾಗುತ್ತೆ. ಅಲ್ಲಿಂದಲೇ ಸಿನಿಮಾ ಕತೆ ಆರಂಭ ಆಗೋದು. ಸಿನಿಮಾದಲ್ಲಿ ಕೇವಲ ನಗು ಮಾತ್ರ ಇಲ್ಲ, ಎಲ್ಲರನ್ನ ನಗಿಸ್ತಲೇ ಒಂದು ಸಮಾಜವನ್ನ ಪೀಡಿಸ್ತಿರುವಂತ 2 ಪ್ರಮುಖ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂತ ಕೆಲಸವನ್ನ ಮಾಡಿದ್ದಾರೆ ಇಲ್ಲಿನ ನಿರ್ದೇಶಕರು. ಮೂಢನಂಬಿಕೆ, ಊಹಾಪೋಹ, ಪೂರ್ವಾಗ್ರಹಗಳು ಹೇಗೆ ನಮ್ಮ ಸಮಾಜವನ್ನ ತಪ್ಪು ದಾರಿಗೆ ಎಳೆಯುತ್ತೆ ಅನ್ನೋದು ಇದರಲ್ಲಿ ನಾವು ನೋಡಬಹುದು ಈ ಸಿನಿಮಾದಲ್ಲಿ. ಈ ಚಿತ್ರದಲ್ಲಿ ನಿರ್ದೇಶಕ ಜೆ.ಪಿ. ತುಮಿನಾಡು ಸೇರಿದಂತೆ ಅನೇಕರು ನಟಿಸಿದ್ದಾರೆ. ಅಂದ್ರೆ ಶನೀಲ್ ಗುರು ಆಗಿರ್ಬೋದು, ಪ್ರಕಾಶ್ ತುಮಿನಾಡು ಆಗಿರ್ಬೋದು, ದೀಪಕ್ ರೈ ಆಗಿರ್ಬೋದು, ರಾಮದಾಸ್, ಹೀಗೆ ಎಲ್ಲರಿಂದಲೂ ಕೂಡ ಒಂದು ಭರ್ತಿ ಮನೋರಂಜನೆ ಸಿಕ್ಕಿರುವಂಥದ್ದು. ಜೊತೆಗೆ ರಾಜ್ ಬಿ ಶೆಟ್ಟಿ ಕೂಡ ನಟಿಸಿದ್ದಾರೆ. ರಾಜ್ ಬಿ ಶೆಟ್ಟಿಯನ್ನಂತೂ ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟಿದ್ದಾರೆ. ಯಾವುದೇ ಇಮೇಜ್ಗಳಿಗೆ ಕಟ್ಟು ಬೀಳದೆ ಇಲ್ಲೂ ಕೂಡ ಎಲ್ಲರೊಳಗೆ ಒಂದು ಅನ್ನುವಂತಹ ಪಾತ್ರವನ್ನ ಇವರು ಅದ್ಭುತವಾಗಿ ಮಾಡಿದ್ದಾರೆ. ಕಾಮಿಡಿ ಜರ್ನಿಗೆ ಸಣ್ಣ ಎಮೋಷನಲ್ ಟಚ್ ನೀಡಿದ್ದಾರೆ ನಟಿ ಸಂಧ್ಯಾ ಅರಕೆರೆ. ಭಾವನಾಗಿ ಪುಷ್ಪರಾಜ್ ಬೋಳಾರ್ ನಟಿಸಿದ್ದಾರೆ. ಭಾವ ಅಂತೂ ಎಲ್ರಿಗೂ ಕೂಡ ಈಗ ಸಿಕ್ಕಾಪಟ್ಟೆ ಇಷ್ಟ. ಸೋಷಿಯಲ್ ಮೀಡಿಯಾದಲ್ಲಿ ಅದೇ ರೀಲ್ ಓಡಾಡ್ತಿರುವಂಥದ್ದು. ಚಂದ್ರನಾಗಿ ಪ್ರಕಾಶ್ ತುಮಿನಾಡು, ಸತೀಶ್ನಾಗಿ ದೀಪಕ್ ರೈ ಪಣಾಜೆ,
ನಗಿಸಿ ಜವಾಬ್ದಾರಿಯನ್ನು ಹೊತ್ತು ಅಷ್ಟೇ ಅಚ್ಚುಕಟ್ಟಾಗಿ ಇವರೆಲ್ಲ ಮಾಡಿದ್ದಾರೆ. ಸೋ ಫ್ರಮ್ ಸೋ ಅಂದರೆ ಸೂ ಫ್ರಮ್ ಸೋ ಅಂತಂದರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ. ಅಷ್ಟಕ್ಕೂ ಯಾರೀ ಸುಲೋಚನಾ, ಸೋಮೇಶ್ವರಕ್ಕೂ ಈ ಸಿನಿಮಾಕ್ಕೂ ಏನು ಸಂಬಂಧ ಅನ್ನೋದನ್ನು ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಲೇಬೇಕು. ಈ ಸಿನಿಮಾದಲ್ಲಿ ಸ್ಟಾರ್ಗಳಿಲ್ಲ, ಅಬ್ಬರಿಸುವಂಥ ವಿಲನ್ಗಳಿಲ್ಲ ಸ್ನೇಹಿತರೆ, ಕಲರ್ಫುಲ್ ಸೆಟ್ಟು, ಮಿಂಚುವಂಥ ಕಾಸ್ಟ್ಯೂಮ್ಗಳಿಲ್ಲ, ಹುಬ್ಬೇರಿಸುವಂಥ ಬಜೆಟ್ ಅಂತೂ ಇಲ್ಲವೇ ಇಲ್ಲ. ಆದರೆ ಒಂದೊಳ್ಳೆಯ ಸಬ್ಜೆಕ್ಟ್ ಇದೆ, ಅದಕ್ಕೆ ತಕ್ಕ ನಿರೂಪಣೆ, ಕಲಾವಿದರ ನಟನೆ ಇದೆ, ಹಾಸ್ಯ ಇದೆ. ಯುವ ಸಂಗೀತ ನಿರ್ದೇಶಕ ಸುಮೇತ್ ಕೆ ಹಾಗೆ ಸಂದೀಪ್ ತುಳಸಿದಾಸ್ ಚಿತ್ರದ ದೃಶ್ಯಗಳಿಗೆ ಸಂಗೀತದ ಮೂಲಕ ಜೀವವನ್ನ ತುಂಬಿರುವಂಥದ್ದು. ಎಸ್ ಚಂದ್ರಶೇಖರನ್ ಛಾಯಾಗ್ರಹಣ ಸಹಜ ಹಾಗೆ ಸುಂದರವಾಗಿದೆ. ಕರಾವಳಿಯ ಒಂದೂರಿನ ಚಿತ್ರಣವನ್ನ ಸೊಗಸಾಗಿ ಕಟ್ಟಿಕೊಡುವಲ್ಲಿ ಈ ಒಂದು ಚಿತ್ರತಂಡ ಸಕ್ಸಸ್ ಆಗಿದೆ. ಈ ಒಂದು ಚಿತ್ರದಲ್ಲಿ ಯಾವುದೇ ನ್ಯೂನ್ಯತೆ ಅಥವಾ ಯಾವುದೇ ಸಮಸ್ಯೆ ಅನ್ನೋದು ಇಲ್ಲವೇ ಇಲ್ಲ. ಸಿನಿಮಾದ ಒಂದು ಮೊದಲಾರ್ಧ ಸ್ವಲ್ಪ ಮಟ್ಟಿಗೆ ಎಳೆದಂತ ಅನಿಸುತ್ತೆ. ಕುಡಿಯುವ ದೃಶ್ಯಗಳಿಗೆ ಕತ್ರಿ ಹಾಕಬಹುದಿತ್ತು ಅನ್ನುವಂಥದ್ದು ಒಂದಷ್ಟು ಜನರ ಅಭಿಪ್ರಾಯ. ಆದರೆ ಈ ಸಿನಿಮಾ ಅಂತೂ ಕೆಲವೊಂದಷ್ಟು ಜನರಿಗೆ ಹೆಂಗಾಗಿದೆ ಅಂತಂದರೆ, ಅಯ್ಯೋ ಯಾಕಾದರೂ ಇಂಟರ್ವಲ್ ಬಂತು, ಈ ಒಂದು ಸೀರಿಯಲ್ ಕಂಟಿನ್ಯೂ ಆಗಬೇಕಿತ್ತು, ಸಿನಿಮಾ ಕಂಟಿನ್ಯೂ ಆಗಬೇಕಿತ್ತು ಅಂತ ಅನ್ನುವಷ್ಟರ ಮಟ್ಟಿಗೆ ಜನರಿಗೆ ಒಂದು ಮನೋರಂಜನೆಯನ್ನು ಕೊಟ್ಟಿರುವಂಥ ಸಿನಿಮಾ. 2025ರಲ್ಲಿ ಒಂದು ಬೆಸ್ಟ್ ಕನ್ನಡ ಸಿನಿಮಾ ಅಂತ ಬಂದರೆ ಸೂ ಫ್ರಮ್ ಸೋ ಮೊದಲ ಪಟ್ಟಿಯಲ್ಲಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಷ್ಟು ಚೆನ್ನಾಗಿದೆ. ಸೊ ನೀವೇನಾದರೂ ಈ ಸಿನಿಮಾ ನೋಡಿದ್ರೆ ನಿಮಗೇನು ಅನ್ನಿಸ್ತು, ನಿಮ್ಮ ಫೇವ್ರೆಟ್ ಡೈಲಾಗ್ ಆಗಿರ್ಬೋದು, ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರ್ ಯಾವುದು, ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.